ನಮಸ್ತೆ ಎಲ್ರಿಗೂ ಶುಭೋದಯ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಯಾಕೆ ವಾಯ್ಸ್ ಓವರ್ ಮತ್ತೆ ಕೊಡ್ತಾ ಇದ್ದೀನಿ ಅಂದರೆ ಇವತ್ತೊಂದು ಟ್ವಿಸ್ಟ್ ಇದೆ. ಏನಂದರೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲ ಅಂದರೆ ಯಾವ್ದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಗಿಫ್ಟ್ ಇದೆ. ಹಂಗಾಗಿ ಯಾವ ದೇವಸ್ಥಾನಕ್ಕೆ ಹೋಗಿದೆ ಅಂತ ವಿಡಿಯೋದಲ್ಲಿ ಹೇಳಿದೆ. ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಭಾವಿಸ್ತಾ ಇದ್ದೀನಿ. ಇವತ್ತು 4 ಗಂಟೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದು 4:15 ಏನೋ ಆಗಿತ್ತು. ಪೂಜೆ ಮಾಡಿ ಎಲ್ಲ ಆಗಷ್ಟರಲ್ಲಿ ನಮ್ಮ ಅತ್ತಿಗೆ ಬರ್ತಾರೆ. ಇಲ್ಲೇ ಬಂದು ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿದ್ರು. ಯಾರೆಲ್ಲ ಗೆಸ್ ಮಾಡ್ತೀರಾ ದೇವಸ್ಥಾನ ಇಲ್ಲ ಬೆಟ್ಟ, ಅವ್ರಿಗೆ ಖಂಡಿತ ಒಂದು ಗಿಫ್ಟ್ ಇದೆ. ಅವರು ಕಮೆಂಟ್ ಮಾಡಬೇಕು ಯಾವ ದೇವಸ್ಥಾನ ಅಂತ. ಅವ್ರಿಗೆ ಯಾರಾದರೂ ಒಬ್ರಿಗೆ ಗಿಫ್ಟ್ ಇದೆ. ಅವ್ರ ನೇಮ್ ಬರ್ಕೊತೀನಿ ಯಾರ್ಯಾರು ಕರೆಕ್ಟಾಗಿ ಮಾಡಿದ್ದಾರೆ ಅಂತ. ನೇಮ್ ಹೇಳಿದ್ದೀರಾ ದೇವಸ್ಥಾನದ್ದು ಅಂತ. ಅವ್ರಿಗೆ ಒಂದು ಗಿಫ್ಟ್ ಖಂಡಿತ 100ಕ್ಕೆ 100ಕ್ಕೆ 200% ಗಿಫ್ಟ್ ಅಂತೂ ಇದ್ದೇ ಇದೆ. ಕಮೆಂಟ್ ಮಾಡಿ, ಗೆಸ್ ಮಾಡಿ. ಹಾಗೇ ಹೊರಟ್ವಿ ನೋಡಿ, ಬೆಳಗ್ಗೆ ಆಗಿರಲಿಲ್ಲ, ಬಂದರು. ಹಂಗಾಗಿ ಇವಾಗ ಹೊರಡ್ತಾ ಇದ್ದೀವಿ. ನಗಾಡ್ತಾ ಇದ್ದಾರೆ ನಮ್ಮ ಮನೇಲಿ ಏನಂತ. ಅವರೆಲ್ಲ ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದಾರೆ ನೋಡಿ. ಈಗ ಸ್ವಲ್ಪ ದೂರ ಆದಮೇಲೆ ವೀಡಿಯೋ ಮಾಡಿದೆ. ಬೆಳಕಾಗಿತ್ತು ಸ್ವಲ್ಪ ಚೆನ್ನಾಗಿತ್ತು. ಒಂಥರ ವೆದರು ಚಳಿ, ಮಳೆ ಏನು ಇಷ್ಟಿರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು ನಾವು ಹೋಗಿದ್ದ ದಿನ. ಇದು ನರಸೀಪುರದ್ದು ಕ್ಲೂ ಒಂದೊಂದೇ ಇದೆ. ನರಸೀಪುರದ ಹೊಳೆ ಇದು. ಇವಾಗ ಕಾರ್ದೊಂದು ಆವಾಗ ಸ್ವಲ್ಪ ಬೆಳಕಾಗಿತ್ತು ಈ ವಿಡಿಯೋ ಮಾಡ್ಬೇಕಾದ್ರೆ. ಚೆನ್ನಾಗಿತ್ತು. ಗೆಸ್ ಮಾಡಿ ನೋಡಿ. ಇದು ಬೆಟ್ಟ ಕಾಣಿಸ್ತಾ ಇದೆ, ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿ ನೋಡಿದ್ಮೇಲೆ ಗಿಫ್ಟ್ ಅಂತೂ ಇದ್ದೇ ಇದೆ. ಇವಾಗ ಅಲ್ಲಿ ಧೂಪ ಎಲ್ಲ ಹಾಕ್ಬಿಟ್ಟು ಹೊರಟಾದ್ಮೇಲೆ ನೋಡಿ, ಇದೆ ದೇವಸ್ಥಾನ. ಕ್ಲೂ ಇದೆ ಒಂದು, ಅದ್ರಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದೇ ದೇವಸ್ಥಾನ ಅಂತ. ಪಕ್ಕ 100ಕ್ಕೆ 100% ಗೊತ್ತಾಗುತ್ತೆ. ಮಾಡಿ ನೋಡೋಣ ಯಾವ ಥರ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಕರೆಕ್ಟಾಗಿ ಅಂತ. ಖಂಡಿತ ಗಿಫ್ಟ್ ಇದೆ, ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ದಯವಿಟ್ಟು. ಹಾಗೆಯೇ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಇವಾಗ ಪೂಜೆಗೆ ನಿಂತ್ಕೊಂಡ್ವಿ ನೋಡಿ. ಕ್ಯೂ ಎಷ್ಟಿದೆ ಅಂದರೆ ಅರ್ಧ ಗಂಟೆಯಲ್ಲಿ ಪೂಜೆ ಎಲ್ಲ ಅದು. ಕ್ಯೂ ಅಂದರೆ ಬೇಗ ಬಂದ್ವಿ. ಅರ್ಧ ಗಂಟೆನೂ ಆಗಲಿಲ್ಲ ಅನ್ಸುತ್ತೆ, 20 ನಿಮಿಷ. ಆಮೇಲೆ ಮೇಲಿಂದ ಈ ವಿಡಿಯೋ ಈ ಥರ ಕಾಣಿಸುತ್ತೆ ದೇವಸ್ಥಾನ. ಇದು ನೋಡೋಣ ಯಾರೆಲ್ಲ ಚೆನ್ನಾಗಿ ಗೆಸ್ ಮಾಡ್ತೀರಾ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಗೆಸ್ ಮಾಡಿ. ಇವಾಗ ಇಳಿತಾ ಇದ್ವಿ, ಹಾಗೆ ಒಂದು ಚೆನ್ನಾಗಿ ನಂದಿ ಕಾಣಿಸ್ತಾ ಇದೆ. ಹಂಗಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ. ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್. ಮುಗಿಸ್ಕೊಂಡು ಹೊರಟ್ವಿ. ಇವಾಗ ಹೊರಟ್ಬಿಟ್ಟು ತಿಂಡಿ ನಮ್ಮ ಅತ್ತಿಗೆನೇ ಬಾತ್ ಮಾಡ್ಕೊಂಡು ಬಂದಿದ್ದರು. ನಮ್ಮ ಅಕ್ಕ ಅವರೇನೇ ಮಾಡ್ಕೊಬಂದಿದ್ದು. ಇವಾಗ ತಿಂದ್ಬಿಟ್ಟು ಮನೆಗೆ ನಮ್ಮ ಪಯಣ. ಅಲ್ಲಿಂದ ಮುಗಿಸ್ಕೊಂಡು ಟೀ ಕುಡಿಬೇಕು ಅಂದ್ಕೊಂಡು ಟೀ ಕುಡಿತಾ ಇದ್ವಿ. ಇದು ಗರ್ಗೇಶ್ವರಿ, ಅವಳು ಸಮೋಸ ತಿಂತಾಯಿದ್ಲು. ಹಾಗೆಯೇ ಅಲ್ಲಿಂದ ಬರ್ತಾ ಅಂದವೆ ಇದು ಆಲದ ಮರ ಸಿಕ್ಕುತ್ತೆ, ದೊಡ್ಡ ಆಲದ ಮರ. ಅವಳು ನೋಡಿರ್ಲಿಲ್ವಂತೆ ಸಂಜು. ನಾವೇನೋ ಎಷ್ಟೊಂದು ಸರಿ ಊರಿಗೆಲ್ಲ ಓಡಾಡ್ಬೇಕಾದ್ರೆ ಇದೇ ರೂಟ್ ಬರ್ತೀವಿ. ಅವಳಿಗೇನು ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಓಡ್ತೀವಿ. ಮನೆಗೇನೇನಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬೇಗ ಕಮೆಂಟ್ ಮಾಡಿ, ಗಿಫ್ಟ್ ಇದೆ ಮರಿಬೇಡಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾಯಿದ್ದೀರಾ ಧನ್ಯವಾದಗಳು. ಕಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಳೆ ಇರಲಿಲ್ಲ ಸದ್ಯ. ಈ ಥರ ಮಳೆ ಇದ್ದಿದ್ರೆ ಮಾತ್ರ ಹೋಗ್ತಾನೆ ಇರಲಿಲ್ಲ ದೇವಸ್ಥಾನಕ್ಕೆ, ಬೆಟ್ಟಕ್ಕೆ ಅಥವಾ ಯಾವುದಾದ್ರೂ ಅಂದ್ಕೊಳ್ಳಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸ್ವಲ್ಪ ಹೊತ್ತು ಆಟ ಆಡಿದ್ರು ಹುಡುಗರು. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಧನ್ಯವಾದಗಳು.
ಕಮೆಂಟ್ ಮಾಡೋದನ್ನ ಮರಿಬೇಡಿ. ಖಂಡಿತ ಗಿಫ್ಟ್ ಇದೆ. ಗಿಫ್ಟ್ ಅಂತೂ ಇದ್ದೇ ಇದೆ. ಆಫರ್ ಆಫರ್ ಆಫರ್. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾಳೆ ನೋಡಿ. ಅವಳಿಗೆ ಇಷ್ಟ, ತುಂಬ ಇಟ್ಟತ್ತಿದ್ಲು. ಅದಕ್ಕೆ ಜಾರುತ್ತೆ, ಅದು ಮಳೆ ಎಲ್ಲ ಹಾಗಾಗಿ ಜಾರ್ತಾ ಇದೆ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.